ಯುವನಿಧಿ ಯೋಜನೆಯ ಮೇ ತಿಂಗಳ ಹಣ ಯಾವಾಗ ಕ್ರೆಡಿಟ್ ಆಗುತ್ತೆ, ಹಾಗೆ ಸ್ಟೇಟಸ್ ಯಾವಾಗ ಅಪ್ಡೇಟ್ ಆಗುತ್ತೆ, ಸ್ಟೇಟಸಲ್ಲಿ ಇನ್ನೂ 180 ಡೇಸ್ ಕಂಪ್ಲೀಟ್ ಅಂತಲೇ ಶೋ ಆಗ್ತಾ ಇದೆ. ಹಾಗಾದರೆ ಸ್ಟೇಟಸ್ ಯಾವಾಗ ಅಪ್ಡೇಟ್ ಆಗುತ್ತೆ, ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ, ಹಾಗೆ ಜೂನ್ ತಿಂಗಳ ಅಮೌಂಟು ಸಹ ಇದೇ ತಿಂಗಳಲ್ಲಿ ಕ್ರೆಡಿಟ್ ಆಗುತ್ತಾ? ಈಗಾಗಲೇ ಸ್ಟೇಟಸ್ಸು ಸಹ ಅಪ್ಡೇಟ್ ಆಗಿದೆ, ಅದರಲ್ಲೂ ಸಹ 180 ಡೇಸ್ ಅಂತಲೇ ಶೋ ಆಗ್ತಾ ಇದೆ. ಹಾಗಾದರೆ ಈ ಸ್ಟೇಟಸ್ ಯಾವಾಗ ಅಪ್ಡೇಟ್ ಆಗುತ್ತೆ, ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ, ಈ ಎಲ್ಲದರ ಬಗ್ಗೆ ನಾನು ಈಗಾಗಲೇ ತುಂಬ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ತಾನೆ ಬಂದಿದ್ದೀನಿ. ಆದರೆ ಮತ್ತೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇರ್ತಾರ ಅವರಿಗೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಹಾಗಾಗಿ ಮತ್ತೆ ಅದೇ ಕಮೆಂಟ್ಸನ್ನೇ ಕೇಳ್ತಾ ಇರ್ತೀರ. ಹಾಗಾಗಿ ಈ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಮತ್ತು ಇದರ ಜೊತೆಯಲ್ಲಿ ತುಂಬ ಜನ ನಾವು ಡೆಕ್ಲರೇಷನ್ ಕೊಟ್ಟಿದ್ರೂ ಸಹ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳ್ತಾ ಇದ್ದೀರಾ. ನಿಮ್ಮ ಎಲ್ಲ ಯುವನಿಧಿ ಯೋಜನೆ ಡೌಟ್ಸ್ಗಳಿಗೂ ನಾನು ಈ ಒಂದು ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ. ಹಾಗೆ ಇದರ ಜೊತೆಯಲ್ಲಿ ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ಯಾವಾಗ ಕಾಂಟ್ಯಾಕ್ಟ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಲೇ ರಿಸೀವ್ ಮಾಡಲ್ಲ, ಈ ಎಲ್ಲದಕ್ಕೆ ಸೊಲ್ಯೂಷನ್ ಏನು, ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಕೊಡುವಂತಹ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಒಂದೊಂದೇ ಕಮೆಂಟ್ಸನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೆಲ್ಪ್ಲೈನ್ ನಂಬರ್ ಕನೆಕ್ಟ್ ಆಗ್ತಿಲ್ಲ, ನ್ಯೂ ನಂಬರ್ ಮತ್ತು ಓಲ್ಡ್ ನಂಬರ್ ಟ್ರೈ ಮಾಡಿದೆ, ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಿದೆ ಮಾರ್ಚ್ ಮತ್ತು ಏಪ್ರಿಲ್. ಮೊದಲನೇದಾಗಿ ಇಲ್ಲಿ ನಾನು ಹೆಲ್ಪ್ಲೈನ್ ನಂಬರನ್ನು ನಿಮಗೆ ಸ್ಕ್ರೀನ್ ಮೇಲೆ ಶೋ ಮಾಡ್ತಾ ಇದ್ದೀನಿ. ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಕನೆಕ್ಟ್ ಆಗುತ್ತೆ. ಮತ್ತು ಕಾಲ್ ಮಾಡುವಂತಹ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 11ಇಂದ 1 ಗಂಟೆ ಒಳಗಡೆ ನೀವು ಟ್ರೈ ಮಾಡಿ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಒಳಗಡೆ ಟ್ರೈ ಮಾಡಿದ್ರೆ ನಿಮಗೆ ಖಂಡಿತ ಕಾಲ್ ಕನೆಕ್ಟ್ ಆಗುತ್ತೆ. ಮತ್ತು ನೀವು ಒಂದೇ ಸಲ ಮಾಡಿ ಸುಮ್ಮನೆ ಆಗಬೇಡಿ, ಪದೇ 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 ಟ್ರೈ ಮಾಡ್ತಾನೆ ಇರಬೇಕು, ಆಗ ಅವರು ನಿಮ್ಮ ಕಾಲನ್ನು ರಿಸೀವ್ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದರೂ ಸಹ ನಿಮಗೆ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಇದೆ ಅಂದರೆ ನೀವು ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರನ್ನು ಕೇಳ್ತಾರೆ. ಹಾಗೆ ಇದರ ಜೊತೆಯಲ್ಲಿ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿರ್ತೀರಲ್ಲ, ಆ ಒಂದು ಸೆಲ್ಫ್ ಡೆಕ್ಲರೇಷನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ, ಅಕ್ನಾಲೆಜ್ಮೆಂಟ್, ಆ ಒಂದು ನಂಬರನ್ನು ಸಹ ಕೇಳ್ತಾರೆ. ಆ ನಂಬರ್ ಮೂಲಕನೇ ನೀವು ಯಾವ್ಯಾವ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಅನ್ನೋ ಅಪ್ಡೇಟು ಡಿಪಾರ್ಟ್ಮೆಂಟಿಗೆ ಸಿಗುತ್ತೆ. ಹಾಗಾಗಿ ನೀವೇನಾದರೂ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಅಂದರೆ ಅವರು ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿದ್ಮೇಲೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಮೌಂಟು ಬರುತ್ತೆ. ಅಥವಾ ನಿಮ್ಗೆ ಏನಾದರೂ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ನೀವು ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂತಹ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತಹ DDP ಆಫೀಸ್ಗೆ ವಿಸಿಟ್ ಮಾಡಿ ಅಪ್ಡೇಟ್ ಮಾಡಿಸ್ಬೋದು. ಅಲ್ಲಿ ಹೋಗಬೇಕಾದ್ರೆ ನೀವು ಅಕ್ನಾಲೆಜ್ಮೆಂಟು ಹಾಗೆ ಅದ್ರ ಜೊತೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಸಹ ತಗೊಂಡೋಗಿ ಅಪ್ಡೇಟ್ ಮಾಡಿಸ್ಬೇಕಾಗಿರುತ್ತೆ. ನೆಕ್ಸ್ಟ್ ಕಾಮೆಂಟ್, DBT ಪುಷ್ಡ್ ಬರ್ತಿದೆ, ಹಣ ಬರುತ್ತಾ? ನಿಮಗೆ DBT ಪುಷ್ಡ್ ಅಂತ ಇದೆ ಅಂದರೆ 100% ನಿಮಗೆ ಅಮೌಂಟು ಬಂದೇ ಬರುತ್ತೆ, ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಸ್ವಲ್ಪ ಲೇಟ್ ಆದರೂ ಸಹ ನಿಮಗೆ ಅಮೌಂಟು ಬರುತ್ತಾಗ ಸ್ವಲ್ಪ ದಿನ ವೇಟ್ ಮಾಡಿ. ನೆಕ್ಸ್ಟ್ ಕಾಮೆಂಟ್ ಬಂದು DDPU ಪೆಂಡಿಂಗ್ ಅಂತ ತೋರಿಸ್ತಾ ಇದೆ, ಇನ್ನೂ ಅಪ್ರೂವಲ್ ಆಗಿರುತ್ತೋ ಅಥವಾ ಇಲ್ವೋ. ನಿಮಗೆ ಪೆಂಡಿಂಗ್ ಅಂತ ಇದೆ ಅಂತ ಅಂದರೆ ನೀವು ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ ವೆರಿಫಿಕೇಷನನ್ನು ಮಾಡಿಸ್ಬೇಕು. ನೀವು ವೆರಿಫಿಕೇಷನ್ ಮಾಡಿಸಿದ್ದು ನಿಮ್ಗೆ ಇನ್ನೂ ಪೆಂಡಿಂಗ್ ಅಂತ ಬರ್ತಾ ಇದೆ ಅಂದರೆ ಅದು ಪ್ರೋಸೆಸಿಂಗಲ್ಲಿ ಇರುತ್ತೆ. ಪ್ರೋಸೆಸ್ ಆದಮೇಲೆ ನಿಮಗೆ ಅಪ್ಡೇಟ್ ಆಗುತ್ತೆ. ಪ್ರೋಸೆಸ್ ಆಗೋದಕ್ಕೆ 1 ಮಂತ್ ಮೇಲೆ ಟೈಮ್ ತಗೊಳುತ್ತೆ, ಅಲ್ಲಿವರೆಗೂ ಸಹ ನೀವು ವೆಯ್ಟ್ ಮಾಡಬೇಕು. ನೆಕ್ಸ್ಟು ಮೇ ಹಾಗೂ ಜೂನ್ ತಿಂಗಳ ಸ್ಟೇಟಸಲ್ಲಿ ಇನ್ನೂ 180 ಡೇಸ್ ಕಂಪ್ಲೀಟ್ ಅಂತಲೇ ಯಾಕೆ ಶೋ ಆಗ್ತಾ ಇದೆ, ಇದಕ್ಕೆ ರೀಸನ್ ಏನು, ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದು ನೋಡೋದಾದರೆ, ಫಸ್ಟ್ನೇದಾಗಿ ಇಲ್ಲಿ ಸ್ಟೇಟಸ್ ಬಗ್ಗೆ ನೋಡೋದಾದರೆ ನಿಮಗೆ ಇನ್ನೂ ಅಮೌಂಟು ರಿಲೀಸ್ ಮಾಡಿಲ್ಲ ಇಲ್ಲಿ ಗೌರ್ನಮೆಂಟ್ ಕಡೆಯಿಂದ. ಹಾಗಾಗಿನೇ ಇನ್ನೂ 180 ಡೇಸ್ ಪೆಂಡಿಂಗ್ ಅಂತಲೇ ಶೋ ಆಗ್ತಾ ಇದೆ. ಅವರು ಯಾವಾಗ DBTಗೆ ಹಣವನ್ನು ರಿಲೀಸ್ ಮಾಡ್ತಾರೆ ಆಗ ನಿಮಗೆ DBT ಪುಷ್ಡ್ ಅಂತ ಸ್ಟೇಟಸ್ಸು ಅಪ್ಡೇಟ್ ಆಗುತ್ತೆ. ಅಲ್ಲಿವರೆಗೂ ಸಹ ಹೀಗೆ ಇರುತ್ತೆ. ಅಮೌಂಟು ಡಿಲೇ ಆಗಿದೆ ಅಂತ ಈಗ ಯುವನಿಧಿ ಡಿಪಾರ್ಟ್ಮೆಂಟ್ ಅವರೇ ತಿಳಿಸ್ತಾ ಇದ್ದಾರೆ. ಈ ಒಂದು ಮಂತ್ ಒಳಗಡೆನೆ, ಈ ಮಂತ್ ಎಂಡಿಂಗ್ ಅಷ್ಟರಲ್ಲೇ ಮೇ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ.